ಒಳ್ಳೆಯ ಇಮೇಜನ್ನು ಕೊಡಬೇಕಾಗ್ಯದ. ಮತ್ತು ಅದೇ ಕಾಲಕ್ಕೆ ಇಲ್ಲೇ ಸಿದ್ದರಾಮಯ್ಯನಂತ ಒಬ್ಬ ನಾಯಕರಿದ್ದಾರೆ ರಾಜ್ಯ ಮಟ್ಟದಲ್ಲೇ. ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಮಟ್ಟಿಗೆ ಆಗ್ತಾರೋ ಗೊತ್ತಿಲ್ಲ. ಹಿಂದಿ ಬೆಲ್ಟದಲ್ಲೇ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವರು ಪ್ರಭಾವಿ ಆಗ್ತಾರೋ ಗೊತ್ತಿಲ್ಲ. ದಕ್ಷಿಣ ಭಾರತದಲ್ಲೇ ಏನೋ ಒಂದಿಷ್ಟು ಆಗ್ಬೋದು, ಅಲ್ಲೂ ಇಲ್ಲೇ, ಅದು ಕರ್ನಾಟಕದಲ್ಲೇ. ಅವರು ಹೀಗಾಗಿ ರಾಷ್ಟ್ರ ಮಟ್ಟದ ರಾಜಕೀಯಕ್ಕೆ ಹೋಗೋದು ಭಾಳ ಕಡಿಮೆ. ಅವ್ರು ಏನಾದರೂ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಜೊತೆಗೆ ಒಂದಿಷ್ಟು ಏನೋ OBCದೇನೋ ಒಂದಿಷ್ಟು ಸದಸ್ಯರ ಮೇಲೆ ಹೋಗಿ ಹೇಳಿ ಕೆಲವು ಸಲಹೆಗಳು ಕೊಟ್ಟು ಬರ್ಬೋದು ವಿನಃ ಅವರು ಅಧಿಕಾರ ಬಿಡಿಸೋದ್ರೊಳಗಿಲ್ಲ. ಈ ದಿಸೆಯಲ್ಲಿ ನಾವು DK ಶಿವಕುಮಾರ್ ಅವರು ಪ್ರಯತ್ನ ಮಾಡ್ತಾಯಿದ್ರೆ ಅವ್ರನ್ನ ಹೊರಗೆ ಹಾಕಿ ತಾನು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅದೊಂದು ಸ್ವಲ್ಪ ದೂರದ ಕನಸು ಅಂತ ಹೇಳಬೇಕಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಒಳತುಂಬಳ ಇದು ಏನಪ್ಪ ಅಂತಂದ್ರೆ ಪಾಸಿಟಿವ್ ಆಗಿ ಮುಗಿಬೇಕಾಗಿತ್ತಂದ್ರೆ ಈ 5 ವರ್ಷದ ಒಳಗಾಗಿ ಯಾವುದೇ ಅಧಿಕಾರ ಸಲುವಾಗಿ ತಿಕ್ಕಾಟ ಆಗದ ಈಗಿದ್ದಂಥ ವ್ಯವಸ್ಥೆ ಮುಂದುವರಿಬೇಕಾಗಿದೆ. ಮತ್ತು ಆಲ್ರೆಡಿ ಈಗಾಗಲೇ ಹಲವು ಸಲ ವ್ಯಕ್ತ ಮಾಡಿದ್ದೆ ಈ ಮಾತನ್ನು. ಇವತ್ತು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆಗೆ ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ಇವರಿಬ್ಬರು ಮೂಲಭೂತವಾದಿಗಳಲ್ಲ ಅನ್ನೋದು ಸ್ಪಷ್ಟ ಆಗಿದೆ. BJP ಹೋಗ್ತಾರಪ್ಪ ಅನ್ನೋಂಥ ಮನಸ್ಥಿತಿ ಅವರಲ್ಲಿಲ್ಲ. ಅದ್ರ ಪರಿಸ್ಥಿತಿ ಹೆಂಗೆ ಬರ್ತದೋ ಗೊತ್ತಿಲ್ಲ, ಅದೊಂದು ಅನ್ಬೇಕಾಗಿದೆ ಇವತ್ತು ಅನಿವಾರ್ಯವಾಗಿ. ಯಾಕಂದರೆ ಅಧಿಕಾರದಿಂದ ದೊಡ್ಡದು ಯಾವುದೂ ಇಲ್ಲ. ಯಾವ ಒಂದು BJP ಮತ್ತು RSS ಒಂದು ಕಾಲಕ್ಕೆ ಮೆರಿಟನ್ನು ಇಟ್ಟುಕೊಂಡು ಅದರಲ್ಲೂ ಮೆರಿಟ್ ಅದ್ರ ಮೇಲೆ ಆಯ್ಕೆ ಆಗಿಲ್ಲ ಅಂತ ಹೇಳ್ತಾ ಇತ್ತು. ಇವತ್ತು ಅಧಿಕಾರ ಸಲುವಾಗಿ ಅದನ್ನೆಲ್ಲ ಬಿಟ್ಟದೆ. ಇವತ್ತು ಎಷ್ಟೋ ಮನೋವಾದಿ ವಿಚಾರಗಳಿಂದ ದೂರ ಸೇರ್ತಾ ಇದೆ. ಇದು ಕಾರಣ ಅಧಿಕಾರದಿಂದ ನಾವು ಏನು ಬೇಕಾದ್ರೆ ಮಾಡಬಲ್ಲಿವು ಅನ್ನುವಂಥದ್ದು. ಇವತ್ತು ಅವ್ರಿಗೆ ಮನವರಿಕೆ ಆಗ್ಯದ. ಕಾಂಗ್ರೆಸ್ಸು ಇವತ್ತು ಮನವರಿಕೆ ಮಾಡ್ಕೋಬೇಕಾಗ್ಯದ. ಈ ಒಂದು ನಿಗಮ ಮಂಡಳಿಗಳಿಗೆ ಅತ್ಯುತ್ತರನ್ನು